ಬೀಜವಂಕುರಿಸಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಯಾವುದು ಕೆಲಸ ಮಾಡ್ತಾರ ಅದನ್ನೇ ಪೂಜೆಯನ್ನಾಗಿ ಮಾಡ್ರೆ ಅಂತ ನಾವು ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಕಾರ್ಯಕ್ರಮ ಏನು ಅನ್ನೋದು ತಿಳ್ಕೊಬೇಕು. ನಮಗೆಲ್ಲ ಗೊತ್ತಿಲ್ಲ ಮಾತಾಡ್ತಾರೆ, ಅಭ್ಯಾಸ ಎಲ್ಲ ಮಾಡಿರ್ತಾರೆ, ನಾವು ವಚನಗಳು ತಿಳಿದಿರ್ತದ. ಕಾಯಕ ಕ್ಯಾಶುವಲ್ ಆಗಿ ಬಹಳಷ್ಟು ಜನ ಈಸಿಯಾಗಿ ತಗೊಂಡ್ಬಿಡ್ತಾರೆ. ಜಾಬ್ ಮಾಡೋರು, ಕೆಲಸ ಮಾಡೋರು, ಉದ್ಯೋಗಕ್ಕೆ ಹೋಗೋರು ಹೇಳ್ಬಿಡ್ತಾರೆ. ಎಲ್ಲಿಯಾದ್ರೂ ಖಾಲಿ ಕೂತಂತ ಸಮಯದೊಳಗ ಖಾಲಿ ಕೊಡ್ಬಾರ್ದು, ಕೆಲಸಕ್ಕೆ ಕಾರಣವಾಗುವುದಿಲ್ಲ. ಅದಕ್ಕಾಗಿ ಬಸವಣ್ಣವ್ರು ಹಾಕಿಕೊಟ್ಟಂತ ಕಾಯಕವೇ ಕೈಲಾಸ. ಮಾರಯ್ಯನ ವಾಚನ ರಾಯಲಕ್ಕಿ ಮಾರಯ್ಯನ ಕಾಯಕ್ಕೆ ಅಕ್ಕಿ ಆಗಿರುವ ಕಾರಣ. ಬಿದ್ದ ಅಕ್ಕಿಗಳನ್ನು ಆಯ್ಕೊಂಡು ಬಂದು ಅದನ್ನು ಸ್ವಚ್ಛ ತೊಳೆದು ಪ್ರಸಾದ ಮಾಡತಕ್ಕಂಥ ಕಾಯಕ. ಒಂದೊಂದು ಅಕ್ಕಿ ಆಗಿರ್ತಾರಷ್ಟು ನಮ್ಗೆ ಶ್ರಮ ಇತ್ತು. ಹೆಣ್ಮಕ್ಳು ಮನೆಯಲ್ಲಿ ಅಕ್ಕಿಯನ್ನ ಕೇಳ್ತಾ ಇರ್ಬೇಕಾದ್ರೆ ಎಷ್ಟೋ ಅಕ್ಕಿಗಳನ್ನ ವ್ಯರ್ಥವಾಗಿ ಕಳಿಸ್ತಾರೆ. ಪ್ರಸಾದಕ್ಕೆ ಬೆಲೆನೇ ಇಲ್ಲ. ಯಾಕಂದ್ರೆ ಫ್ರೀಯಾಗಿ ರೇಷನ್ ಹೊರಗೆ ಬರ್ತಿರ್ಲಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತೇಳಿ ಎಲ್ಲರಿಗೂ ಫ್ರೀಯಾಗಿ ಅಕ್ಕಿ ಕೊಟ್ಟ. ಫ್ರೀಯಾಗಿ 2,000 ಅಮೌಂಟ್ ಹಾಕತ್ತಿದ್ರೆ ಇದ್ದಾಗ ದುಡ್ಡಿಗೆ ಬೆಲೆ ಇಲ್ಲ, ಈ ಕಡೆ ತಿನ್ನುವ ಪದಾರ್ಥಕ್ಕೂ ಬೆಲೆ. ಶರಣರು ಒಂದೊಂದು ಹಗಳಿಗೂ ಒಂದೊಂದು ಮಾತನ್ನ ಹೇಳ್ತಕ್ಕಂಥ ಭಾಳ ಕಿಮ್ಮತ್ತು ಕೊಡ್ತಾರೆ. ರೈತರನ್ನ ಸ್ಮರಣೆ ಮಾಡಬೇಕು. ನಾವು ಒಂದು ಅಕ್ಕಿ ಕಾಳು ಹಾಕಬೇಕಾದ್ರೆ ಸಾವಿರಾರು ರೈತರ ಬೆವರಿನ ಹನಿ ಆ ಒಂದು ಅಕ್ಕಿ ಕಾಳಿನೊಳಗಿರ್ತದೆ. ಅಷ್ಟು ಶ್ರಮ ಪಟ್ಟು ಮಾಡತಕ್ಕಂಥ ರೈತರಿಗೆ ಗೌರವ ಕೊಡಬೇಕಂದ್ರೆ ನಾವು ಪ್ರತಿಯೊಂದಕ್ಕೂ ಗೌರವ ಕೊಡಬೇಕಾಗ್ತದೆ. ಅನ್ನಕ್ಕೂ ಗೌರವ ಕೊಡಬೇಕು, ಅವ್ರ ಶ್ರಮಕ್ಕೂ ಗೌರವ ಕೊಡಬೇಕು. ಅಂತ ಒಂದು ಅಕ್ಕಿ ಆಯುವ ಕೆಲಸವನ್ನ ಯಾರು ಮಾಡಬೇಕು? ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಮಾಡ್ತಾ ಇದ್ರು. ಅಂತ ಕಾಯಕದಲ್ಲಿಯೂ ನಿರಾಶೆಯನ್ನು ಹೊಂದಿದವರು. ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಿಲ್ಲದದ್ದು ಕಾಯಕವಲ್ಲ. ಆಸೆವೆಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ ಅಂತ ಹೇಳಿ. ಆಸೆ ಇರಬಾರ್ದು ಕಾಯಕಗಳು. ಕೃತ್ಯ ಹೇಗಿರಬೇಕು? ನಮ್ಮದು ಪರಿಶುದ್ಧವಾಗಿರಬೇಕು, ಸತ್ಯ ಶುದ್ಧವಾಗಿರಬೇಕು ಕಾಯಕ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಒಂದೊಂದು ಅಕ್ಕಿಗಳನ್ನು ಆಯ್ಕೆ ಬರತಕ್ಕಂಥ ಆದಕ್ಕಿ ಮಾರಾಯ ಒಂದು ಸಲ ಕಾಯಕಕ್ಕೆ ಬೇಳೆ ಆಗಿರ್ತದೆ. ಅಂದ್ರೆ ಮಂಟಪದಲ್ಲಿ ಚಿಂತನೆ ಒಳಗಾಗಿರ್ತಾರೆ. ಎಲ್ಲರೂ ಚಿಂತನೆ ಗೋಷ್ಠಿ ಒಳಗೆ ಮಗ್ನರಾಗಿರ್ತಾರೆ. ಈಗಿರ್ತಕ್ಕಂಥ ಸಮಯದೊಳಗ ಮಾರಯ್ಯ ತನ್ನ ಕಾಯಕವನ್ನು ಮರೆತು ಕುಳಿತಿದ್ದ. ಐದಕ್ಕೆ ಲಕ್ಕಮ್ಮ ಎಚ್ಚರಗೊಳಿಸ್ತಾನೆ. ಕಾಯಕಕ್ಕೆ ವೇಳೆ ಆಗಿದೆ ನಳಸನೆ ಕಾಯಕಕ್ಕೆ ಹೋಗುವಂತ ಅವಸರದಲ್ಲಿ ಓಡೋಡಿ ಬಂದ ಮಾರಯ್ಯ. ಬಸವಣ್ಣವರಿಗೆ ತಾಯಿ ಹೃದಯ ಅಂತ ಬಹಳಷ್ಟು ತಾಯಿ ಹೃದಯ. ಇಷ್ಟು ಟೈಮ್ ಹೋಗಿತ್ತು. ಇವಾಗಲೇ ಇನ್ನು ಅಕ್ಕಿ ಹಾರಿಸೋದು ಯಾವಾಗ, ಅದನ್ನು ಸ್ವಚ್ಛ ಮಾಡೋದು ಯಾವಾಗ, ಅಡುಗೆ ಮಾಡೋದು ಯಾವಾಗ, ಯಾರಾದ್ರೂ ಜನರಿಗೆ ಪ್ರಸಾದ ಮಾಡಿಸೋದು ಯಾವಾಗ ಅಂತ ತಿಳಿದು ಏನ್ ಮಾಡಿದ್ರು, ಅಲ್ಲೊಂದಿಷ್ಟು ಅಕ್ಕಿಗಳನ್ನ ಜಾಸ್ತಿ ಚೆಲ್ಲ. ಅವಾಗ ಐದಕ್ಕೆ ಮಾರಯ್ಯ ಏನ್ ಮಾಡಿದ, ಕೈಯಿಂದ ಬೆರಳಿನಿಂದ ಹಾರಿಸ್ತಕ್ಕಂಥ ಅಕ್ಕಿಯನ್ನ ಮುಗುಸಲಿಂದ ತುಂಬಿಕೊಂಡು ಬಾಬುಗಳನ್ನು ಕಾಯ್ಕೊಂಡು ನಿಂತಿದ್ದ ಐದಕ್ಕೆ ಲಕ್ಕಮ್ಮ. ನಮ್ಮ ಪತಿ ಬೇಗ ಬೇಗ ಅಡುಗೆ ಮಾಡಿ ಯಾರಾದ್ರೂ ಒಂದಿಷ್ಟು ಹಸುವಿಂದ ಬಂದರೆ ಅವರು ಊಟ ಮಾಡಿಸಿ ನಾವು ಸೇವನೆ ಮಾಡಿದ್ರ ಇನ್ನೊಂದು ಕಾಯ್ಕೊಂಡು ಕೂತಿದ್ರು. ಬಂದ ಮಾರಯ್ಯ ದೂರದಿಂದ ನೋಡ್ತಾಳೆ. ದಿನ ಬರುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತ ಅಕ್ಕಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಒಳಗಣ್ಣು ಕರೆಯಲಿಲ್ಲ, ತಡ ಮಾಡದೆ ಇನ್ನೊಂದು ಅಲ್ಲೇ ನಿಲ್ಲು ಮಾರಯ್ಯ ಅಂತ. ಯಾಕೆ ಲಕ್ಕ ಅಂತ ಕೇಳಿದ ಮಾರಯ್ಯ. ಅಲ್ರಿ ದಿನ ತರತಕ್ಕಂಥ ಅಕ್ಕಿ
ಒಂದು ನಿನ್ನ ಕರ್ತವ್ಯ ಕಾಯಕ ಅಲ್ಲ. ಯಾಕಂದ್ರೆ ಹೆಂಡರು ಮಕ್ಕಳು ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ಕೊಂತೀವಿ, ನಮಗೆ ಸಾಕುವ ಕರ್ತವ್ಯ ಇರ್ತದ, ಜೋಪಾನ ಮಾಡುವ ಕರ್ತವ್ಯ ಇರ್ತದ ಹೊರತು ಅದು ಕಾಯಕ ಆಗೋದಿಲ್ಲ. ಕಾಯಕನ ಸಮಾಜಕ್ಕಾಗಿ ಎಲ್ಲ ಮಾಡ್ತಾ ಇದ್ದೇವೆ ನೋಡಿ. ಈಗ ಮಠ ಮಾನ್ಯಗಳು ಇವೆಷ್ಟೆಲ್ಲ ಸಂಘ ಸಂಸ್ಥೆಗಳ ನಡೆದಿಲ್ಲ, ಸಮಾಜಕ್ಕಾಗಿ ಸಮಾಜದ ದೃಷ್ಟಿಯಿಂದ ಕಾಯಕ ಮಾಡ್ತೀವಿ, ಅದು ಕಾಯಕ. ನಮ್ಮ ಮನೆಗೋಸ್ಕರ ನಾವು ಸ್ವಂತಕ್ಕಾಗಿ ಏನು ದುಡಿತೀವಿ ಅದು ಕರ್ತವ್ಯ ಅಷ್ಟೇ. ಕಾಯಕಕ್ಕೂ ಕರ್ತವ್ಯಕ್ಕೂ ವ್ಯತ್ಯಾಸದ ಅಂತ ಶರಣ ಹೇಳ್ತಾ ಇದ್ದಾರೆ. ಹೀಗಾಗಿ ಹಲವಾರು ವಿಷಯಗಳನ್ನ ಹೇಳ್ತಾ ಹೋದ್ರೆ ಬಹಳಷ್ಟು ಟೈಮ್ ಆಗೋದಿಲ್ಲ. ನನಗಿರೋದ ಅಪ್ಪನ ಟೈಮ್ ಆಲ್ರೆಡಿ ಅಲ್ಲೊಂದು ಕಾರ್ಯಕ್ರಮ ಅದ, ಅದಕ್ಕೆ ಮುಂದೊಂದು ದಿನ ಸಮಯ ಸಿಕ್ಕಾಗ ಇನ್ನಷ್ಟು ವಿಷಯಗಳನ್ನ ಹೇಳುವ ಒಂದು ಇದನ್ನ ವಿಷಯ ಪ್ರತಿಪಾದನೆಯನ್ನ ಮಾಡೋಣ ಅಂತ ಹೇಳ್ತಾ, ಇಷ್ಟು ವಿಷಯದಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ಗಳಾಗಿದ್ರೆ ತಾವೆಲ್ಲ ಎಕ್ಸ್ಪೆಕ್ಟೆಡ್ ಇದ್ದೀವಿ, ಹೆಚ್ಚಿನ ಸಾಹಿತ್ಯ ಅಭ್ಯಾಸ ಮಾಡಿದ್ದೀವಿ. ನಾವು ಮೊದಲನೇ ಸಲ ಫಸ್ಟ್ ಟೈಮ್ ಹೇಳಿಬಿಟ್ಟಿವಿ ನಾವು ಎಜುಕೇಶನ್ ಒಳಗೆ ಇದ್ದೀವಿ, ಆದ್ರೆ ಅಪ್ಪೋರು ಗುರುತಿಸಿ ನೀವು ಬರಲೇಬೇಕಂತದ್ದು ಬಂದಿದ್ದೀವಿ. ಹಾಗಂತ ಅವೇ ಸತ್ಯವಂತನ ಶರಣ ಆಟ ನಿಂದು ಹೋಗೈತಿ, ನಕಲಿ ಜನರ ಆಟ ಈಗ ಹೆಚ್ಚಿಗಾಗೈತಿ. ಬಲಗೈ